ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತ ದಂಪತಿಗೆ ದೇಗುಲದಿಂದ ಹೊರ ಕಳಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ನವ ದಂಪತಿಗೆ ದೇವಾಲಯ ಪ್ರವೇಶವನ್ನ ಮಾಡಿಸಿದ್ದಾರೆ ತಹಶೀಲ್ದಾರ್. ತುಮಕೂರಿನ ಗೋಣಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ನವ ಜೋಡಿಯನ್ನ ಕೈ ಹಿಡಿದು ದೇವಾಲಯಕ್ಕೆ ಪ್ರವೇಶವನ್ನ ಮಾಡಿಸಲಾಗಿದೆ. ಅರಸಮ್ಮ ದೇವಿ ದೇಗುಲಕ್ಕೆ ಕರೆದೊಯ್ದಿದ್ದಾರೆ ತಹಶೀಲ್ದಾರ್. MN ಅಹಮದ್ ಕಾರ್ಯಕ್ಕೆ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ದಲಿತರ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಅನ್ನ ಹಾಕುವತ್ತ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಗ್ರಾಮ ದೇವತೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ದಲಿತ ಕುಟುಂಬಸ್ಥರು. ಜಾತಿ ವಿಷ ಬೀಜ ಬಿಡಿ, ಬಸವಣ್ಣನ ತತ್ವವನ್ನ ಪಾಲಿಸಿ. ಈ ವೇಳೆ ಕಾನೂನು ಪಾಠವನ್ನ ಮಾಡಿದ್ದಾರೆ ಅಧಿಕಾರಿಗಳು. ದೇಗುಲಕ್ಕೆ ಎಲ್ಲರಿಗೂ ಕೂಡ ಮುಕ್ತ ಪ್ರವೇಶ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ದೇವಸ್ಥಾನ, ಶಾಲೆ ಇಲ್ಲೆಲ್ಲವೂ ಕೂಡ ಜಾತಿ ಅನ್ನುವಂತಹ ವಿಷ ಬೀಜವನ್ನ ಬಿತ್ತುವಂತಹ ಕೆಲವೊಂದು ಘಟನೆಗಳು ಆಗಾಗ ನಾವು ನೋಡ್ತಾ ಇರ್ತೀವಿ. ಇದೀಗ ದೇವಸ್ಥಾನದಲ್ಲಿ ಅದು ಮರುಕಳಿಸಿತ್ತು. ತಹಶೀಲ್ದಾರ್ ಅವರು ಖುದ್ದು ಗ್ರಾಮಕ್ಕೆ ಭೇಟಿ ಕೊಟ್ಟು ನವ ದಂಪತಿಗೆ ದೇವಸ್ಥಾನದ ಒಳಗಡೆ ಪ್ರವೇಶವನ್ನ ಮಾಡಿಸಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೇವರು ಹೇಳಿರ್ತಾನ, ಈ ಜಾತಿ, ಈ ಅಂತಸ್ತು ಇದೆಲ್ಲವೂ ಕೂಡ ನಾನು ನೋಡ್ತೀನಿ, ಅನ್ಯ ಜಾತಿಯವ್ರನ್ನ ಒಳಗಡೆ ಬಿಡಬೇಡ, ಹಾಗೆ ಹೀಗೆ ಅಂತ ಯಾವ ದೇವರೂ ಕೂಡ ಹೇಳಿರೋದಿಲ್ಲ. ಫಸ್ಟ್ ಆಫ್ ಆಲ್ ಜಾತಿ ಅನ್ನೋದನ್ನೇ ನಾವು ಮರ್ತು ಬಿಡಬೇಕು. ಇನ್ನು ಯಾವ ಕಾಲದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಕೂಡ ಈ ಕೆಲವೊಂದು ಸಂಪ್ರದಾಯಗಳು ಮುಂದುವರ್ಕೊಳ್ತಾನೆ ಬರ್ತಾನೆ ಇದೆ. ಸಂಪ್ರದಾಯ ಅಲ್ಲ ಅದು, ನಿಜಕ್ಕೂ ಹೇಳಬೇಕು ಅಂತಂದರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೇವಾಲಯಕ್ಕೆ ಈ ಹಿಂದೆ ಪ್ರವೇಶ ಮಾಡೋದಕ್ಕೆ ಯಾವ ರೀತಿಯಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಅದಾದ ನಂತರ ತಹಶೀಲ್ದಾರ್ ಅವರು ಮಧ್ಯಪ್ರವೇಶ ಮಾಡಿದ ನಂತರ ಇದೀಗ ದಲಿತ ನವ ದಂಪತಿ ದೇವಾಲಯ ಪ್ರವೇಶ ಮಾಡಿದ್ದಾರೆ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ನೆರವೇರಿಸಲಾಗಿದೆ. ಮೂಢ್ಯ ಆಚರಣೆ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇದು ನಮ್ಮ ಸರ್ಕಾರಿ ನಿಗ್ರಹ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರೆಸಿದ್ದೀವಿ. ಇವರು ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾದ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್